ದೆಹಲಿಯ ಕೆಂಪುಕೋಟೆ ನಮ್ಮ ದೇಶದ ಹೆಮ್ಮೆ. ಕೆಂಪುಕೋಟೆಯ ಮೇಲೆ ಹಾರಾಡುವ ತ್ರಿವರ್ಣ ಧ್ವಜವನ್ನು ಕಣ್ತುಂಬಿಕೊಳ್ಳುವುದೇ ಸೊಗಸು. ಇಲ್ಲಿ ಮುಗಿಲೆತ್ತರಕ್ಕೆ ಹಾರುವ ನಮ್ಮ ಹೆಮ್ಮೆಯ ಸಂಕೇತವಾದ ಖಾದಿ ಬಾವುಟದ ಹಿಂದೆ ನಮ್ಮದೇ ರಾಜ್ಯದ ತುಳಸಿಗೇರಿಯ ಕರ್ನಾಟಕ ಗ್ರಾಮೋದ್ಯೋಗ ಸಂಘದ ಪರಿಶ್ರಮವಿದೆ. ಬಾಗಲಕೋಟೆಯಿಂದ ಬೆಳಗಾವಿಗೆ ತೆರಳುವ ಮಾರ್ಗದಲ್ಲಿ ಸಿಗುವ ಸಣ್ಣ ಸಣ್ಣ ಊರುಗಳಾದ ತುಳಸಿಗೇರಿ, ಕಜ್ಜಿಡೋಣಿ, ಬಾದಾಮಿ ತಾಲೂಕಿನ ಬೇಲೂರ ಗ್ರಾಮಗಳಲ್ಲಿ ಮಹಿಳೆಯರ ಈ ಕಾಯಕ ಸಣ್ಣದೇನಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿದರೂ ಅವರಿಗೆ ಸಿಗುವುದು ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಕೂಲಿಗಿಂತಲೂ ಕಡಿಮೆ ಆದಾಯ. ಆದರೆ ಈ ಆದಾಯದ ಬಗ್ಗೆ ಅಲ್ಲಿ ದುಡಿಯುವ ಯಾರಿಗೂ ನೋವಿಲ್ಲ, ಹೆಮ್ಮೆ ಇದೆ. ಜೀವನೋಪಾಯಕ್ಕಾಗಿ ಈ ಉದ್ಯೋಗದಲ್ಲಿ ತೊಡಗಿರುವುದು ಒಂದೆಡೆಯಾದರೆ, ದೇಶಕ್ಕಾಗಿ ತಮ್ಮಿಂದಾದ ಅಳಿಲು ಸೇವೆ ಸಲ್ಲಿಸಬೇಕೆಂಬ ಭಾವನೆ ಅವರೆಲ್ಲರಲ್ಲೂ ಇದೆ. ಹೀಗೆ ಮಹಿಳೆಯರಷ್ಟೇ ಅಲ್ಲದೆ ಪುರುಷರೂ ಭಾಗಿಯಾಗಿ ಅಪ್ಪಟ ದೇಸಿ ಖಾದಿ ಬಾವುಟಗಳನ್ನು ತಯಾರಿಸುತ್ತಾರೆ. ಈ ಬಾವುಟ ದೇಶದ ನೂರಾರು ಸರ್ಕಾರಿ ಕಚೇರಿಯ ಕಟ್ಟಡಗಳ ಮೇಲಷ್ಟೇ ಅಲ್ಲ, ಭಾರತದ ಹೆಮ್ಮೆಯ ಕೆಂಪುಕೋಟೆಯ ಮೇಲೂ ಹಾರುತ್ತದೆ. ಗಾಂಧಿವಾದಿ ಯುವಕರು 1957ರಲ್ಲಿ ಪ್ರಾರಂಭಿಸಿದ ಕರ್ನಾಟಕ ಗ್ರಾಮೋದ್ಯೋಗ ಸಂಘ ಜನರಿಗೆ ಉದ್ಯೋಗ ಒದಗಿಸುವುದರೊಂದಿಗೆ ಖಾದಿ ಬಳಕೆಯನ್ನು ಉತ್ತೇಜಿಸುವ ಆಶಯ ಹೊಂದಿದೆ. ಖಾದಿ ಗ್ರಾಮೋದ್ಯೋಗ ಸಂಘ ಪ್ರಸ್ತುತ 16 ಉತ್ಪನ್ನಗಳನ್ನು ತಯಾರಿಸುತ್ತದೆ. ಅದರಲ್ಲಿ ಖಾದಿ ಬಾವುಟ ಪ್ರಮುಖವಾದದ್ದು. ಸದ್ಯ 57 ಸಂಸ್ಥೆಗಳು ಇದರಡಿ ಕೆಲಸ ಮಾಡುತ್ತಿವೆ. ವಾರ್ಷಿಕವಾಗಿ 30ರಿಂದ 50 ಕೋಟಿ ರೂಪಾಯಿಯವರೆಗೆ ವಹಿವಾಟು ನಡೆಯುತ್ತದೆ. ಬಾಗಲಕೋಟೆಯ ಸುತ್ತಮುತ್ತಲಿನ ಭಾಗ ಹಾಗೂ ಇತರ ಸ್ಥಳಗಳಿಂದ ಶುದ್ಧ ಹತ್ತಿಯನ್ನು ಪಡೆದು ಅವುಗಳನ್ನು ಬೇಕಾದ ರೂಪಕ್ಕೆ ಸಂಸ್ಕರಿಸಿ ತುಳಸಿಗೇರಿ, ಕಜ್ಜಿಡೋಣಿ, ಸೀಮಿಕೇರಿ, ಬೇಲೂರದಲ್ಲಿ ದಾರದ ಉಂಡೆಯ ರೂಪವನ್ನು ನೀಡಲಾಗುತ್ತದೆ. ಒಂದು ದಾರದ ಉಂಡೆ ತಯಾರಿಸಿದರೆ ಅವರಿಗೆ ಸಿಗುವುದು ₹1.70. ಬೆಳಿಗ್ಗೆಯಿಂದ ಸಂಜೆಯವರೆಗೂ ದುಡಿದರೆ ಇಲ್ಲಿನ ಕಾರ್ಮಿಕರಿಗೆ ₹300ರಿಂದ ₹400ವರೆಗೆ ಆದಾಯ ಸಿಗುತ್ತದೆ. ಧಾರವಾಡದಲ್ಲಿ ಹಲವು ಹಂತಗಳ ಪ್ರಕ್ರಿಯೆಯಲ್ಲಿ 3 ಬಣ್ಣಗಳ ಜೋಡಣೆ, ಅಶೋಕ ಚಕ್ರದ ಸೇರ್ಪಡೆ, ಬಾವುಟದ ಪರಿಷ್ಕರಣೆಯ ಕಾರ್ಯ ನಡೆಯುತ್ತದೆ. ಬಟ್ಟೆ ಸಿದ್ಧವಾದ ನಂತರ ಅದನ್ನು ಬೇಕಾದ ಅಳತೆಗೆ ಹೊಲಿಯಲಾಗುತ್ತದೆ. ಕೆಂಪುಕೋಟೆಯ ಮೇಲೆ ಹಾರಿಸುವ 14-21 ಅಳತೆಯ ಬಾವುಟದಿಂದ ಹಿಡಿದು 4-6ರ ಪುಟ್ಟ ಬಾವುಟಗಳು ಇಲ್ಲಿಯೇ ಸಿದ್ಧವಾಗುತ್ತವೆ. ದೊಡ್ಡ ಬಾವುಟದ ಮೊತ್ತ ₹30,000 ದಾಟುತ್ತದೆ. 2005-2006ರಲ್ಲಿ ಮೊದಲ ಬಾರಿಗೆ ಬಾವುಟ ತಯಾರಿಸುವ ಘಟಕವನ್ನು ಆರಂಭಿಸಲಾಯಿತು. ಅಲ್ಲಿಂದಲೂ ಕೆಂಪುಕೋಟೆ, ಸಂಸತ್ ಸೇರಿದಂತೆ ಹಲವು ರಾಜ್ಯಗಳ ವಿಧಾನಸಭಾ ಕಚೇರಿಗಳು, ಸರ್ಕಾರಿ ಕಚೇರಿಗಳಲ್ಲೂ ಹಾರುವುದು ಬೆಂಗೇರಿಯಲ್ಲಿ ಸಿದ್ಧವಾದ ಬಾವುಟವೇ.